ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕೆಇ ವತಿಯಿಂದ ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ಒಂದು ಹುದ್ದೆಗಳಿಗೆ, ಯಾವೆಲ್ಲ ಒಂದು ನಿಗಮ ಮಂಡಳಿಯಲ್ಲಿ, ಸಂಸ್ಥೆಗಳಲ್ಲಿ ಈ ಒಂದು ಸರ್ಕಾರಿ ನೌಕರಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಈ ಒಂದು ಕೆಇ ವತಿಯಿಂದ HK ಮತ್ತು ನಾನ್ HK ಪೋಸ್ಟ್ಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವಾಗ ನೋಡ್ತಾ ಇದ್ರಲ್ಲ, HK ಮತ್ತು ನಾನ್ HK ಎರಡಕ್ಕೂ ಅಪ್ಲಿಕೇಶನನ್ನು ಕರೆದಿದ್ದಾರೆ. ಇಲಾಖೆಗಳು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ HK ನೋಡ್ಕೊಳ್ಳೋಣ. HKನಲ್ಲಿ ಕೂಡ ಸೇಮ್ ಇದೆ ಮತ್ತು ನಾನ್ HKಯಲ್ಲಿ ಕೂಡ ಪೋಸ್ಟ್ಗಳು ಸೇಮ್ ಇದ್ದಾವೆ. ನಾನ್ HKಯಲ್ಲಿ ಒಂದೆರಡು ನಿಗಮಗಳು ಅಥವಾ ಇಲಾಖೆಗಳು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಆಲ್ ಎರಡು ಸೇಮ್ ಇದ್ದಾವೆ, ಒಂದೆರಡು ಎಕ್ಸ್ಟ್ರಾ ನಾನ್ HKಯಲ್ಲಿ ಕೊಟ್ಟಿದ್ದಾರೆ. ಈಗ ನೋಡ್ತಾ ಇದ್ದಾರೆ ಅಧಿಕೃತ ಅಂತ ನೋಟಿಫಿಕೇಷನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚನೆ ಹೊರಡಿಸಿರುವಂಥದ್ದು. ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂಥ ಖಾಲಿ ಇರುವ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಮೊದಲನೇದಾಗಿ ಇಲಾಖೆಯನ್ನು ನೋಡೋದಾದರೆ HKನಲ್ಲಿ ಒಟ್ಟು 5 ಇಲಾಖೆಗಳಿಗೆ ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಮೊದಲನೇದಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ. ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಇಲಾಖೆಯಲ್ಲಿ ಕೂಡ ಒಂದು ಅಪ್ಲಿಕೇಶನ್ ಪ್ರಾರಂಭ ಆಗಿದೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಇದರಲ್ಲಿ ಕೂಡ ನಿಮಗೆ ಅಪ್ಲಿಕೇಶನ್ ಅವಕಾಶ ಇದೆ ಹಾಕೋಕ್ಕೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲೂ ಕೂಡ ನೀವು ಒಂದು ಅಪ್ಲೈಯನ್ನು ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇವಿಷ್ಟು HK ಭಾಗದ ಒಂದು ಇಲಾಖೆಗಳು ಅಂತ ಹೇಳ್ಬೋದು. KE ಕಡೆಯಿಂದ ಅರ್ಜಿ ಸಲ್ಲಿಸೋಕೆ HKದಲ್ಲಿ ಇರುವಂಥದ್ದು. ಇದರ ಜೊತೆಗೆ ನಾನ್ HK ಯಾವ ಇಲಾಖೆ ಅಂತ ಇವಾಗ ತೋರಿಸ್ತೇನೆ. ಇವಾಗ ಏನು ನೋಡ್ತಾ ಇರಲ್ಲ, ಇವು ನಾನ್ HK ಇದೆ. ಸೊ HKನಲ್ಲಿ ಇದೊಂದು ಇದೆ, ಇದೊಂದು ಸೇಮ್ ಇದೆ, ಇದೊಂದು ಸೇಮ್ ಇದೆ, ಇದೊಂದು ಸೇಮ್ ಇದೆ. ಈ ಮಿಕ್ಕುಳಿದು ಏನಿದೆವಲ್ಲ 5ರಲ್ಲಿ ಇದೊಂದು ವಾಯು ಕರ್ನಾಟಕ ನಾನ್ HKಲ್ಲಿ ಬರುತ್ತೆ. ಕೃಷಿ ಇಲಾಖೆ ಇದು ಕೂಡ ನಾನ್ HKದಲ್ಲಿದೆ. ಇಲ್ಲ ತಾಂತ್ರಿಕ ಶಿಕ್ಷಣ ಇಲಾಖೆ HKದಲ್ಲಿ ಇದೆ, ಇದನ್ನು ಕೂಡ ನಾನ್ HKಲ್ಲಿ ಇಟ್ಟಿದ್ದಾರೆ. ಮತ್ತು ಶಾಲಾ ಶಿಕ್ಷಣ ಇಲಾಖೆ ಇವಿಷ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅದರಲ್ಲಿ HKನಲ್ಲಿ ಒಟ್ಟು 5 ಇದ್ದಾವೆ ಇಲಾಖೆ, ಇದರಲ್ಲಿ ಟೋಟಲ್ 8 ಇದ್ದಾವೆ, 3 ಎಕ್ಸ್ಟ್ರಾನ ಮಾಡಿದ್ದಾರೆ. ಸೊ ಇವನನ್ನು HKದು ಹೇಳ್ತಾ ಹೋಗ್ತೀನಿ. ಯಾವೊಂದು ಒಂದು ಇಲಾಖೆಯಲ್ಲಿ ಯಾವ ಒಂದು ಪೋಸ್ಟಿಗೆ ಏನೆಲ್ಲ ಕ್ವಾಲಿಫಿಕೇಷನ್ ಇಟ್ಟಿದ್ದಾರೆ, ಅರ್ಜಿ ಶುಲ್ಕ ಏನು, ಕೊನೆಯ ದಿನಾಂಕ ಏನು, ಎಲ್ಲ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇವಾಗ ಮೊದಲನೇದಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿರುವ ಖಾಲಿರುವ ಹುದ್ದೆಗಳು ಒಟ್ಟು 18 ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಕೊಟ್ಟಿದ್ದಾರೆ. ಈ 18ರಲ್ಲಿ ಪ್ರಥಮ ದರ್ಜೆ ಸಹಾಯಕರು FDA ಪೋಸ್ಟ್ ಏನಿದೆಯಲ್ಲ ಅದಕ್ಕೆ 4 ಪೋಸ್ಟನ್ನು ಮೀಸಲಿಟ್ಟಿದ್ದಾರೆ. ದ್ವಿತೀಯ ದರ್ಜೆ ಸಹಾಯಕರು SD ಅಂತ ಏನು ಕರಿತೀವಿ ಅದಕ್ಕೆ 14 ಪೋಸ್ಟನ್ನು ಮೀಸಲಿಟ್ಟಿದ್ದಾರೆ. ವೇತನ ಶ್ರೇಣಿ FDAಗೆ 44,000 ಪ್ರಾರಂಭ ಆಗುತ್ತೆ, 83,000 ಇರುತ್ತೆ ಅಂತ ಕೊಟ್ಟಿದ್ದಾರೆ. SDAಗೆ 34,000 67,000ವರೆಗೆ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿರುವಂಥ ಹುದ್ದೆಗಳು. ಇವಾಗ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ನೋಡೋದಾದರೆ ಇಲ್ಲಿ ಕಿರಿಯ ಅಧಿಕಾರಿ ಅಂತ ಕೊಟ್ಟಿದ್ದಾರೆ. ಗುಣ ಮತ್ತು ಆಶ್ವಾಸನೆ ಬೆಂಗಳೂರು ಸಂಕೀರ್ಣದಲ್ಲಿ ಇರುವಂಥ ಪೋಸ್ಟು 61,000 ಪ್ರಾರಂಭ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸ್ಯಾಲ್ರಿ 1 ಪೋಸ್ಟನ್ನು ಮಾತ್ರ ಇಟ್ಟಿದ್ದಾರೆ. ಕಿರಿಯ ಅಧಿಕಾರಿ ಉತ್ತೀರ್ಣ ಉತ್ಪಾದನೆ ನಿರ್ವಹಣೆ ಅಂತ ಕೊಟ್ಟಿದ್ದಾರೆ. ಇದು 61,300 ಇದೆ, 2 ಪೋಸ್ಟನ್ನು ಒಳಗೊಂಡಿದೆ. ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ ವಿಭಾಗದಲ್ಲಿರುವಂಥದ್ದು ಬೆಂಗಳೂರು ಸಂಕೀರ್ಣದಲ್ಲಿ ಈ ಒಂದು ಹುದ್ದೆಗೆ 1 ಪೋಸ್ಟನ್ನು ಮೀಸಲಿಟ್ಟಿದ್ದಾರೆ. ಇದಕ್ಕೂ ಕೂಡ 61,300 ರೂಪಾಯಿ ವೇತನ ಶ್ರೇಣಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಒಟ್ಟು 4 ಹುದ್ದೆಯನ್ನು ಒಳಗೊಂಡಿದೆ. ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ಖಾಲಿ ಇರುವಂಥ ಒಟ್ಟು ಹುದ್ದೆಗಳು 4. ಮೊದಲು ಹುದ್ದೆಗಳು ಮತ್ತು ಶ್ರೇಣಿ ಹೇಳ್ತೀನಿ, ಆ ನಂತರ ಯಾವೆಲ್ಲ ಒಂದು ಕ್ವಾಲಿಫಿಕೇಷನು ಮತ್ತು ಎಲಿಜಿಬಿಲಿಟಿ ಮತ್ತು ಅರ್ಜಿ ಶುಲ್ಕವನ್ನು ಹೇಳ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಇವಾಗ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಬೆಂಗಳೂರು ಇಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಒಟ್ಟು 40 ಹುದ್ದೆಯನ್ನು ಖಾಲಿ ಇದ್ದಾವೆ. ಇದರಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿಗೆ 43,000 ರೂಪಾಯಿ ಸ್ಯಾಲ್ರಿಗೆ ಕೊಟ್ಟಿದ್ದಾರೆ, 4 ಹುದ್ದೆಯನ್ನು ಒಳಗೊಂಡಿದೆ. ಸಹಾಯಕ ಇಂಜಿನಿಯರ್ ಸಿವಿಲ್ ಗ್ರೂಪ್ ಬಿ ಹುದ್ದೆ 43,100 ರೂಪಾಯಿ ಪ್ರಾರಂಭಿಕ ವೇತನ ಶ್ರೇಣಿ 1 ಪೋಸ್ಟ್ ಒಳಗೊಂಡಿದೆ. ಸಹಾಯಕ ಗ್ರಂಥಪಾಲಕ ಗ್ರೂಪ್ ಸಿ 30,350 ರೂಪಾಯಿ ಸ್ಟಾರ್ಟಿಂಗ್ ಇರುತ್ತೆ, 1 ಪೋಸ್ಟ್ ಒಳಗೊಂಡಿದೆ. ಸಹಾಯಕ ಕೇವಲ ಸಹಾಯಕ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಗ್ರೂಪ್ ಸಿ ಇದೆ, 37,900 ಇದೆ, 11 ಪೋಸ್ಟನ್ನು ಒಳಗೊಂಡಿದೆ. ಕಿರಿಯ ಸಹಾಯಕ ಗ್ರೂಪ್ ಸಿ ಹುದ್ದೆ 21,400ರಿಂದ 42,000ವರೆಗೆ ಇರುತ್ತೆ, ಇದು 23 ಪೋಸ್ಟನ್ನು ಅತಿ ಹೆಚ್ಚು ಪೋಸ್ಟ್ ಇರುವುದು. ಕಿರಿಯ ಸಹಾಯಕ ಗ್ರೂಪ್ ಸಿ ಹುದ್ದೆ 23 ಪೋಸ್ಟನ್ನು ಒಳಗೊಂಡಿದೆ, ಒಟ್ಟು 40 ಪೋಸ್ಟನ್ನು ಈ ಒಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಇರುವಂಥದ್ದು, ಇದು ಬೆಂಗಳೂರಲ್ಲಿರುವಂಥದ್ದು.
ಒಟ್ಟು 40 ಪೋಸ್ಟಿಗೆ ಕನ್ಫರ್ಮ್ ಆಗಿದೆ. ಅದೇ ರೀತಿಯಾಗಿ ಇವಾಗ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂತ KSRTC ಅಂತ ಏನು ಕರಿತೀವಲ್ಲ, KSRTC ಅದು ಆಲ್ ಓವರ್ ಕರ್ನಾಟಕ. ನಮ್ಮ ಕಡೆ ಭಾಗದ್ದು ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಿ, ಹೈದರಾಬಾದ್ ಕರ್ನಾಟಕ ಅಂತೀವಲ್ಲ, ಆ ಒಂದಕ್ಕೆ ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ಟಿದ್ದಾರೆ. 7 ಜಿಲ್ಲೆಗಳಿಗೆ ಸಂಬಂಧಿರುವಂಥ ಈ ಒಂದು ನಿಗಮ ಸಹಾಯಕ ಲೆಕ್ಕಿಗ ಅಂತ ಕೊಟ್ಟಿದ್ದಾರೆ. FDA ಸ್ಕೇಲ್ ಇರ್ಬೋದು. ಸಹಾಯಕ ಲೆಕ್ಕಿಗ 23,990 ರೂಪಾಯಿ ಅಂತ ಕೊಟ್ಟಿದ್ದಾರೆ. ವೇತನ ಶ್ರೇಣಿ 3 ಪೋಸ್ಟನ್ನು ಒಳಗೊಂಡಿದೆ. ನಿರ್ವಾಹಕ ಅಂತ ಕೊಟ್ಟಿದ್ದಾರೆ. ನಿರ್ವಾಹಕ ಕಂಡಕ್ಟರ್ ಕಮ್ ಡ್ರೈವರ್ ಅಂತ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ 60 ಪೋಸ್ಟನ್ನು ಒಳಗೊಂಡಿದೆ ನೋಡಿ. 60 ಪೋಸ್ಟು ನಿರ್ವಾಹಕ ಅಂತ ಕೊಟ್ಟಿದ್ದಾರೆ. ಕಂಡಕ್ಟರ್ ಪೋಸ್ಟು 60 ಇದೆ. ಒಟ್ಟು 63 ಪೋಸ್ಟನ್ನು ಒಳಗೊಂಡಿದೆ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಹುದ್ದೆಗಳು. ಇದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ KKRTC ಅಂತ ಏನು ಕರಿತೀವಿ, ಆ ಒಂದು ನಿಗಮದಲ್ಲಿರುವಂಥ 63 ಪೋಸ್ಟುಗಳು. ಇಲ್ಲೊಂದು ವಿಶೇಷ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಹುದ್ದೆಗಳಿಗೆ ಆಯ್ಕೆಗೊಂಡ 6 ಅಭ್ಯರ್ಥಿಯನ್ನು 1 ವರ್ಷದ ಅವಧಿಗೆ ಕೆಲಸದ ಮೇಲೆ ತರಬೇತಿಗೆ ನಿಯೋಜಿಸಲಾಗುವುದು. ನೋಡಿ, 1 ವರ್ಷದವರೆಗೆ ತರಬೇತಿಗೆ ನಿಯೋಜಿಸಲಾಗುವಂತೆ ಸದರಿ ಅವಧಿಯಲ್ಲಿ 14,000 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಅಂದರೆ ಆಯ್ಕೆಯಾದ ಅಭ್ಯರ್ಥಿಗಳು ಫಸ್ಟ್ ಸ್ಟಾರ್ಟಿಂಗು 14,000 ರೂಪಾಯಿ ನಿಮಗೆ ಸ್ಯಾಲ್ರಿ ಇರುತ್ತೆ. ಅಂದರೆ ತರಬೇತಿ ಏನು ಕೊಡ್ತಾರಲ್ಲ ಟ್ರೈನಿಂಗು, ಆ ಸಮಯದಲ್ಲಿ 14,000 ರೂಪಾಯಿ ಇರುತ್ತೆ. ಮಾಸಿಕ ತರಬೇತಿ ಭತ್ಯೆ ನೀಡಲಾಗುವಂತ ಕೊಟ್ಟಿದ್ದಾರೆ. ಪರೀಕ್ಷಾರ್ಥ ಸೇವೆ ಮೇಲ್ನಿಯೋಜಿಸಲ್ಪಟ್ಟ ನಂತರ ಈ ಕೆಳಗಿನ ವೇತನ ಶ್ರೇಣಿಗೆ ಅರ್ಹರಾಗಿರ್ತಾರೆ ಅಂತ ಕೊಟ್ಟಿದ್ದಾರೆ. 1 ವರ್ಷ ನಿಮಗೆ ಟ್ರೈನಿಂಗ್ ಮುಗಿದ ನಂತರ ಮೇಲೆ ಅಂತ ತಿಳಿಸಿದಾರಲ್ಲ, ಆ ಒಂದು ಸ್ಯಾಲ್ರಿ ನಿಮಗೆ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ನಿಮಗೆ ಅಷ್ಟು ಸ್ಯಾಲ್ರಿ ಸಿಗೋದಿಲ್ಲ. 1 ವರ್ಷ ಟ್ರೈನಿಂಗ್ ಕೊಡ್ತಾರೆ. ಅವ್ನು ಟ್ರೈನಿಂಗಲ್ಲಿ 14,000 ರೂಪಾಯಿ ನಿಮಗೆ ಕೊಡ್ತಾರೆ. ಅದೇ ರೀತಿಯಾಗಿ ಇವಾಗ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಕೂಡ ಕನ್ಫರ್ಮ್ ಆಗಿದ್ದಾವೆ. ಇಲ್ಲಿ ಯಾವ ಪೋಸ್ಟ್ ಆಗಿದೆಪ್ಪ ಅಂದರೆ ಸಹಾಯಕ ಸಂಚಾರ ನಿರೀಕ್ಷಕರು 22,390 ರೂಪಾಯಿ ವೇತನ ಶ್ರೇಣಿ ಇದೆ. 15 ಪೋಸ್ಟನ್ನು ಒಳಗೊಂಡಿದೆ. ಸಹಾಯಕ ಸಂಚಾರ ನಿರೀಕ್ಷಕರು ಹಿಂಬಾಕಿ ಹುದ್ದೆಗಳು 22,390 ರೂಪಾಯಿ ಸೇಮ್ ಇಟ್ಟಿದ್ದಾರೆ. ಎರಡಕ್ಕೂ ಕೂಡ ವೇತನ ಶ್ರೇಣಿ ಸೇಮ್ ಇದೆ. 4 ಪೋಸ್ಟನ್ನು ಒಳಗೊಂಡಿದೆ. ಒಟ್ಟು 19 ಪೋಸ್ಟ್ಗೆ ಈ ಒಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಕನ್ಫರ್ಮ್ ಆಗಿದೆ. ಇಲ್ಲಿ ಕೂಡ ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗೆ ಆಯ್ಕೆಗೊಂಡ ಅಭ್ಯರ್ಥಿಯು 1 ವರ್ಷದ ಅವಧಿಗೆ ಕೆಲಸ ತರಬೇತಿ ಅಂತ ಕೊಟ್ಟಿದ್ದಾರೆ ನೋಡಿ. ಕೆಲಸದ ಮೇಲೆ ತರಬೇತಿ 1 ವರ್ಷ ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ. ಅಲ್ಲಿ ಕೂಡ ನಿಮಗೆ 14,000 ರೂಪಾಯಿನ ಮಾಸಿಕ ಭತ್ಯೆಯನ್ನು ಕೊಡಲಾಗುವುದು. 1 ವರ್ಷ ಮುಗಿದ ನಂತರ ಇಲ್ಲಿ ಏನು ಮೇಲೆ ನೋಡ್ತಿದ್ರಲ್ಲ, ಈ ಒಂದು ಸ್ಯಾಲ್ರಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ವಾಯು ಕರ್ನಾಟಕ ಮುಗಿತು. ಇವಾಗ ಕೃಷಿ ಮಾರುಕಟ್ಟೆ ಮಾರಾಟ ಇಲಾಖೆ ಅಂತ ಏನು ಕರಿತೀವಿ, ಕೃಷಿ ಮಾರಾಟ ಇಲಾಖೆಯಲ್ಲಿ ಖಾಲಿರುವಂಥ ಹುದ್ದೆಗಳು ನೋಡಿ. ಇಲ್ಲಿ ಸಹಾಯಕ ಅಭಿಯಂತರರು ಸಿವಿಲು ತಾತ್ಕಾಲಿಕ ಹುದ್ದೆಗಳು ಗ್ರೂಪ್ ಸಿ ಹುದ್ದೆ ಅಂತ ಕೊಟ್ಟಿದ್ದಾರೆ. 69,250 ರೂಪಾಯಿ ವೇತನ ಶ್ರೇಣಿ ಇರುತ್ತೆ. 10 ಪೋಸ್ಟನ್ನು ಒಳಗೊಂಡಿದೆ. ಕಿರಿಯ ಅಭಿಯಂತರರು ಕೊಟ್ಟಿದ್ದಾರೆ. ಅಭಿಯಂತರರು ಇದು ಸಿವಿಲ್ ಕೂಡ ತಾತ್ಕಾಲಿಕ ಹುದ್ದೆಗಳು 54,175 ರೂಪಾಯಿ ಸ್ಯಾಲ್ರಿ ಇರುತ್ತೆ. 5 ಪೋಸ್ಟನ್ನು ಒಳಗೊಂಡಿದೆ. ಇವೆಲ್ಲ ಇಂಜಿನಿಯರಿಂಗ್ ಹುದ್ದೆಗಳು. ಮಾರುಕಟ್ಟೆ ಮೇಲ್ವಿಚಾರಕರ ಹುದ್ದೆ ಗ್ರೂಪ್ ಸಿ, ಇದಕ್ಕೆ 27,650 ರೂಪಾಯಿ ಇರುತ್ತೆ. ಒಟ್ಟು 30 ಹುದ್ದೆಯನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಪ್ರಥಮ ದರ್ಜೆ ಸಹಾಯಕರು FDA ಪೋಸ್ಟು 44,000 ಸ್ಟಾರ್ಟಿಂಗ್ ಪೇಮೆಂಟು 30 ಪೋಸ್ಟನ್ನು ಒಳಗೊಂಡಿದೆ. ದ್ವಿತೀಯ ದರ್ಜೆ ಸಹಾಯಕ SDA ಪೋಸ್ಟು 34,100 ಇರುತ್ತೆ. ಇದು ಕೂಡ 30 ಪೋಸ್ಟನ್ನು ಒಳಗೊಂಡಿದೆ. ಮಾರಾಟ ಸಹಾಯಕರು ಗ್ರೂಪ್ ಸಿ 34,100 ಇದೆ. ಇದು 75 ಪೋಸ್ಟನ್ನು ಒಳಗೊಂಡಿದೆ. ಅತಿ ಹೆಚ್ಚು ಹುದ್ದೆ ಇರೋದು ಮಾರಾಟ ಸಹಾಯಕರು ಗ್ರೂಪ್ ಸಿ 75 ಪೋಸ್ಟನ್ನು ಒಳಗೊಂಡಿದೆ. ಒಟ್ಟು 180 ಪೋಸ್ಟನ್ನು ಈ ಒಂದು ಕೃಷಿ ಮಾರಾಟ ಇಲಾಖೆಯಲ್ಲಿ ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋವಂತ ತಿಳಿಸ್ಕೊಡ್ತೀನಿ. ಇದೇ ಒಂದು ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸೋಕೆ ಯಾವ ರೀತಿ ಅಂತ ಸಂಪೂರ್ಣ ವಿಡಿಯೋ ಮಾಡಿ ತೋರಿಸ್ತೀನಿ. ಅದೇ ರೀತಿಯಾಗಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿರುವ ಹುದ್ದೆಗಳು ಪ್ರಥಮ ದರ್ಜೆ ಸಹಾಯಕರು 44,425 ವೇತನ ಶ್ರೇಣಿ ಇರುತ್ತೆ. 50 ಪೋಸ್ಟನ್ನು ಒಳಗೊಂಡಿದೆ. ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ 50 ಪೋಸ್ಟನ್ನು ಇಟ್ಟಿದ್ದಾರೆ. 50 ಕೂಡ ಪ್ರಥಮ ದರ್ಜೆ ಸಹಾಯಕ FDA ಪೋಸ್ಟನ್ನು ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಪದವಿ ಪೂರ್ವ ಅಂತ ಕೊಟ್ಟಿದ್ದಾರೆ. ಪದವಿ ಪೂರ್ವ ಇಲಾಖೆಯಲ್ಲಿರುವಂಥ ಪೋಸ್ಟ್ಗಳು ಗ್ರಂಥಪಾಲಕ ಪೋಸ್ಟನ್ನು ಒಳಗೊಂಡಿದೆ. ಇದು ಕೂಡ 54,175 ವೇತನ ಶ್ರೇಣಿ ಇರುತ್ತೆ. ಒಟ್ಟು 10 ಪೋಸ್ಟನ್ನು ಒಳಗೊಂಡಿದೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ. ಸೊ ಇವಾಗ ವಿದ್ಯಾರ್ಥಿಯನ್ನು ನೋಡೋದಾದರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. FDA ಪೋಸ್ಟಿಗೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಸಹಾಯಕ ಅಥವಾ ಪ್ರಥಮ ದರ್ಜೆ ಸಹಾಯಕರಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರಬೇಕಂತ ಕೊಟ್ಟಿದ್ದಾರೆ. ಯಾವುದೇ ಒಂದು FDA ಪೋಸ್ಟಿಗೆ ಪ್ರಥಮ ದರ್ಜೆ ಸಹಾಯಕರ ಪೋಸ್ಟಿಗೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಅಥವಾ ಸಹಾಯಕ ಗ್ರೂಪ್ ಸಿ ಪೋಸ್ಟಿಗೆ ಅಥವಾ ಪ್ರಥಮ ದರ್ಜೆ ಸಹಾಯಕ ಗ್ರೂಪ್ ಸಿಗೆ ಭಾರತದಲ್ಲಿ ಯಾವುದೇ ಒಂದು ಯೂನಿವರ್ಸಿಟಿಯಿಂದ ನೀವು ಡಿಗ್ರಿಯನ್ನು ಪಡೆದಿರಬೇಕಂತ ಕೊಟ್ಟಿದ್ದಾರೆ. ಎನಿ ಡಿಗ್ರಿ
ಆ ಒಂದು ಡಿಗ್ರಿ ಮುಗಿದವರು ಈ ಒಂದು FD ಪೋಸ್ಟ್ಗೆ ಅರ್ಜಿ ಸಲ್ಲಿಸೋಕೆ ಎಲಿಜಿಬಲ್ ಅಂತ ಹೇಳ್ಬೋದು. ದ್ವಿತೀಯ ದರ್ಜೆ ಸಹಾಯಕ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕಂದ್ರೆ SD ಅಂತ ಏನು ಕರಿತೀವಲ್ಲ, SD ಪೋಸ್ಟ್ಗೆ ನೀವು ಇದನ್ನು ಕೂಡ ಗ್ರೂಪ್ ಸಿ ಮಾರಾಟ ಸಹಾಯಕರ ಹುದ್ದೆ ಮತ್ತು ಕಿರಿಯ ಸಹಾಯಕರ ಹುದ್ದೆ ಏನು ಕರಿತೀವೋ ಆ ಒಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ದ್ವಿತೀಯ PUC ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿರಬೇಕು. CBSE ICSE ಮಂಡಳಿ ನಡೆಸುವ 12ನೇ ತರಗತಿ ಪರೀಕ್ಷೆ ಪಾಸಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಇದು ಸಮಾನಾಂತರ PUC ಮುಗಿದಿರಬೇಕಿಲ್ಲ, CBSE ICSE ಪರೀಕ್ಷೆ ನಡೆಸುವಂಥ 12ನೇ ತರಗತಿ ಪರೀಕ್ಷೆ ಪಾಸಾಗಿರಬೇಕು. ಇತರೆ ರಾಜ್ಯ ಕರ್ನಾಟಕನ ಹೊರತುಪಡಿಸಿ ಇರುವಂಥ ರಾಜ್ಯಗಳ ಬೇರೆ ರಾಜ್ಯದಲ್ಲಿ ಪಡೆದಿರಬೇಕಂದ್ರೆ 12ನೇ ತರಗತಿ ಪಾಸಾಗಿರಬೇಕು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ NIOS ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸು HSC ಪಾಸಾಗಿರ್ಬೇಕಂತ ಕೊಟ್ಟಿದ್ದಾರೆ. ಅದೇ ರೀತಿ 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ JOC ಅಥವಾ JODC ಅಥವಾ JLDC ಇವರು ಕೂಡ ಈ ಒಂದು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ಹೇಳ್ಬೋದು. ಇಷ್ಟು ಒಂದು ಕೋರ್ಸ್ಗಳಿಗೆ ಈ ಒಂದು ದ್ವಿತೀಯ ದರ್ಜೆ SDA ಪೋಸ್ಟ್ಗೆ ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇವಾಗ ಸಹಾಯಕ ಸಂಚಾರ ನಿರೀಕ್ಷಕ ನೋಡಿ, ಸಹಾಯಕ ಸಂಚಾರ ನಿರೀಕ್ಷಕ ಕಲಾ ವಾಣಿಜ್ಯ ವಿಜ್ಞಾನದಲ್ಲಿ PUC ಪರೀಕ್ಷೆ ಅಥವಾ 12ನೇ ತರಗತಿ ICSE CBSE ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷ ಡಿಪ್ಲೊಮಾನ ಪಾಸಾಗಿರ್ಬೇಕಂತ ಕೊಟ್ಟಿದ್ದಾರೆ. ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ಬೇಕಂತ ಕೊಟ್ಟಿದ್ದಾರೆ. ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರ್ಬೇಕು. ಈ ಒಂದು ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗೆ ಅರ್ಜಿಯನ್ನು ನೀವು ಸಲ್ಲಿಸ್ಬೇಕಂದ್ರೆ ಈ ಒಂದು ಕಲಾ ಮತ್ತು ವಾಣಿಜ್ಯ ವಿಜ್ಞಾನದಲ್ಲಿ 3 ಕೊಟ್ಟಿದ್ದಾರೆ. 3 ಯಾವುದರ ಒಂದು ಪರೀಕ್ಷೆಯನ್ನು ಪಾಸಾಗಿರ್ಬೇಕಂದ್ರೆ PUC ನೀವು ಪಾಸಾಗಿರ್ಬೇಕಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಿರ್ವಾಹಕ ಕೊಟ್ಟಿದ್ದಾರೆ. ನಿರ್ವಾಹಕ ಕೂಡ ಅಷ್ಟೇ ಕಲಾ ಮತ್ತು ವಾಣಿಜ್ಯ ವಿಜ್ಞಾನದಲ್ಲಿ PUC ಪಾಸಾಗಿರ್ಬೇಕಂತ ಕೊಟ್ಟಿದ್ದಾರೆ. PUC ಮೇಲೆ ಇದು ಕೂಡ CBSE ಅನ್ನು ಕೂಡ ಕೊಟ್ಟಿದ್ದಾರೆ, ICSE ಕೊಟ್ಟಿದೆ, ಅದನ್ನು ಕೂಡ ಪಾಸಾದ ನಡೀತಿ ಅಂತ ಕೊಟ್ಟಿದ್ದಾರೆ. ಮತ್ತು ಮಾನ್ಯತೆ ಹೊಂದಿರುವ ಮೋಟಾರು ವಾಹನ ಕಂಡಕ್ಟರ್ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಅವುಗಳಿದೆ ನಿಮಗೆ ಕಂಡಕ್ಟರ್ ಹುದ್ದೆ, ಈ ಒಂದು ನಿರ್ವಾಹಕ ಅಂದರೆ ಕಂಡಕ್ಟರ್ ಹುದ್ದೆ. ಇದಕ್ಕೆ ಅರ್ಜಿ ಸಲ್ಲಿಸುವವರು ಮೋಟಾರ್ ವಾಹನ ಕಂಡಕ್ಟರ್ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿರಬೇಕಂತ ಕೊಟ್ಟಿದ್ದಾರೆ. ಈ ಒಂದು ಲೈಸೆನ್ಸನ್ನು ಹೊಂದಿದವರು ಮಾತ್ರ ಈ ಒಂದು ಕಂಡಕ್ಟರ್ ಹುದ್ದೆಗೆ ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಅಂತಲೇ ಹೇಳ್ಬೋದು. ನಿಗದಿಪಡಿಸಿರುವ ಭೌತಿಕ ಮಾನದಂಡದಂತೆ ಪುರುಷ ತೃತೀಯ ಲಿಂಗ ಅಭ್ಯರ್ಥಿಗಳು ಕನಿಷ್ಠ 160 ಸೆಂಟಿಮೀಟರ್ ಮತ್ತು ಮಹಿಳೆ ತೃತೀಯ ಲಿಂಗಿ ಅಭ್ಯರ್ಥಿಗಳು ಕನಿಷ್ಠ 150 ಸೆಂಟಿಮೀಟರ್ ಎತ್ತರ ಹೊಂದಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಹುಡುಗರಿಗೆ 160, ಹುಡುಗಿಯರಿಗೆ 150 ಅಂತ ಈ ರೀತಿಯಾಗಿ ಒಂದು ಹೈಟನ್ನು ಫಿಕ್ಸನ್ನು ಮಾಡಿಕೊಂಡಿದ್ದಾರೆ. ಇದು ಈ ಒಂದು ನಿರ್ವಾಹಕ ಹುದ್ದೆಗೆ ಇರುವಂಥ ವಿದ್ಯಾರ್ಥಿ. ಇವಾಗ ಸಹಾಯಕ ಲೆಕ್ಕ ನೋಡಿದರೆ ಕಾನೂನು ರೀತ್ಯ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಿಂದ ವಾಣಿಜ್ಯ ಶಾಸ್ತ್ರದ 3 ವರ್ಷದ ಬ್ಯಾಚುಲರ್ ಪದವಿ ಹೊಂದಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಮತ್ತು ಕಂಪ್ಯೂಟರ್ ಜ್ಞಾನ ಅವಶ್ಯಕವಾಗಿ ಇರಬೇಕಂತ ಕೊಟ್ಟಿದ್ದಾರೆ. ಒಂದು ಸಹಾಯಕ ಲೆಕ್ಕಿಗ ಹುದ್ದೆಗೆ ವಿಶ್ವವಿದ್ಯಾಲಯದಿಂದ 3 ವರ್ಷದ ಒಂದು ಬ್ಯಾಚುಲರ್ ಪದವಿ ಡಿಗ್ರಿಯನ್ನು ಪಡೆದಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಕೂಡ ಪಡೆದಿರಬೇಕಂತ ಕೊಟ್ಟಿದ್ದಾರೆ ಒಂದು ಸಹಾಯಕ ಲೆಕ್ಕ ಹುದ್ದೆಗೆ. ಅದೇ ರೀತಿಯಾಗಿ ಒಂದು ಕಿರಿಯ ಅಧಿಕಾರಿ ಅಂತ ಕೊಟ್ಟಿದ್ದಾರೆ. ಕಿರಿಯ ಅಧಿಕಾರಿ QAD ಅಂತ ಕೊಟ್ಟಿದ್ದಾರೆ. ಕಿರಿಯ ಅಧಿಕಾರಿ QAD MSc ಕೆಮಿಸ್ಟ್ರಿ ಮುಗಿದಿರಬೇಕಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆಯ ಒಂದು ಪೋಸ್ಟ್ಗೆ BE BTech ಇದರಲ್ಲಿ ಕೆಮಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, MSc ಕೆಮಿಸ್ಟ್ರಿ ಮುಗಿದವರಿಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ. ಅದೇ ರೀತಿಯಾಗಿ ಕಿರಿಯ ಅಧಿಕಾರಿ ಸಾಮಗ್ರಿ ಅಥವಾ ಉಗ್ರಾಣ ಕೊಟ್ಟಿದ್ದಾರೆ. ಇದರಲ್ಲಿ ಎನಿ ಡಿಗ್ರಿ ವಿತ್ PG ಡಿಪ್ಲೊಮಾ ಅಂತ ಕೊಟ್ಟಿದ್ದಾರೆ. ಎನಿ ಡಿಗ್ರಿ ವಿತ್ PG ಮುಗಿದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸಹಾಯಕ ಗ್ರಂಥಪಾಲಕ ಈ ಒಂದು ಹುದ್ದೆಗೆ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಅಂತ ಕೊಟ್ಟಿದ್ದಾರೆ. ನೀವು ಮಾಸ್ಟರ್ ಡಿಗ್ರಿಯನ್ನು ಪಡೆದಿರಬೇಕು ಇನ್ ಲೈಬ್ರರಿ ಸೈನ್ಸ್ ಅಂತ ಕೊಟ್ಟಿದ್ದಾರೆ. ಇನ್ಫಾರ್ಮೇಷನ್ ಸೈನ್ಸ್ ಬೈ ದ ಯೂನಿವರ್ಸಿಟಿ ಆಫ್ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಅಂತ ಕೊಟ್ಟಿದ್ದಾರೆ. ಲೈಬ್ರರಿ ಸೈನ್ಸ್ ಮುಗಿದವರು ಈ ಒಂದು ಗ್ರಂಥಪಾಲ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಎಲಿಜಿಬಲ್ ಅಂತಲೇ ಹೇಳ್ಬೋದು. ಮೇಲ್ಕಂಡ ಒಂದು ಪೋಸ್ಟ್ಗಳಿಗೆ ಇಲ್ಲಿ ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಈ ಒಂದು ಕೆಳಕಂಡ ಕನಿಷ್ಠ ದರವನ್ನು ಹೊಂದಿರಬೇಕಂತ ಕೊಟ್ಟಿದ್ದಾರೆ. ನೋಡಿ, ಪುರುಷರಿಗೆ 163 ಸೆಂಟಿಮೀಟರ್ ಎತ್ತರ ಇರಬೇಕು, ಮಹಿಳೆಯರಿಗೆ 153 ಸೆಂಟಿಮೀಟರ್ ಹೈಟ್ ಇರಬೇಕು, ತೂಕ 55 kg ಹುಡುಗರಿಗೆ, 50 kg ಹುಡುಗಿಯರಿಗೆ ಈ ರೀತಿಯಾಗಿ ಹೊಂದಿರಬೇಕಂತೆ. ಅಂದ್ರೆ ಮಾತ್ರ ಎಲಿಜಿಬಲ್ಲು, ಇದಕ್ಕೆ ಹೊಂದಿಲ್ಲ ಅಂದರೆ ಎಲಿಜಿಬಲ್ ಇರೋದಿಲ್ಲ. ಅದೇ ರೀತಿಯಾಗಿ ಪಿಂಚಣಿ ಸೌಲಭ್ಯ ರೈತ ಅಂತ ಕೊಟ್ಟಿದ್ದಾರೆ. ನೋಡಿ, ಪಿಂಚಣಿ ಸೌಲಭ್ಯ ಇರೋದಿಲ್ಲ, ಇದಕ್ಕೆ ಯಾವುದೇ ರೀತಿ ಪಿಂಚಣಿ ಸೌಲಭ್ಯ ಇರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಅಭ್ಯರ್ಥಿಗಳ ಒಂದು ವಯೋಮಿತಿಯನ್ನು ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿ
ಗಳಿಗೆ 38 ವರ್ಷದವರೆಗೂ ಅಪ್ಲಿಕೇಶನ್ ಹಾಕೋಬೋದು. ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 41 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದೆ ಸರ್ಕಾರ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮತ್ತು ಕ್ಯಾಟಗರಿನ ಅಭ್ಯರ್ಥಿಗಳಿಗೆ 43 ವರ್ಷದವರೆಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ಹೇಳ್ಬೋದು. ಇದು ಒಂದು ಪೋಸ್ಟ್ಗಳ ಒಂದು ವಯೋಮಿತಿ. ಸ್ನೇಹಿತರೆ, ಇವಾಗ ಅರ್ಜಿ ಸಲ್ಲಿಸುವ ಒಂದು ಪ್ರಾರಂಭಿಕ ದಿನಾಂಕ ಕೊನೆಯ ದಿನಾಂಕನ ನೋಡೋದಾದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ 8/10/2025 ಪ್ರಾರಂಭ ಆಗಿದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 31/10/2025 ಅಂತ ಕೊಟ್ಟಿದ್ದಾರೆ. ಈ ತಿಂಗಳು ನಿಮಗೆ 31ರವರೆಗೂ ಇರುತ್ತೆ ಅಂತ ಹೇಳ್ಬೋದು. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 11/1/2025 ಸಂಜೆ 4 ಗಂಟೆವರೆಗೆ ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಮುಗಿದ ನಂತರ 1ನೇ ತಾರೀಕೇನು ಬರುತ್ತಲ್ಲ ನವೆಂಬರ್ 1ಕ್ಕೆ ಶುಲ್ಕ ಪಾವತಿ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಅಲ್ಲಿವರೆಗೂ ನಿಮಗೆ ಟೈಮ್ ಇರುತ್ತೆ. ಅದೇ ರೀತಿಯಾಗಿ ಈ ಒಂದು ಹುದ್ದೆಗಳಿಗೆ ಈ ಒಂದು ಶುಲ್ಕವನ್ನು ನೋಡೋದಾದರೆ ಎಷ್ಟು ಇಟ್ಟಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 750 ರೂಪಾಯಿಯನ್ನು ಇಟ್ಟಿದ್ದಾರೆ. ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ, ನಾನ್ ರಿಫಂಡೇಬಲ್ ಅಂತ ಕೊಟ್ಟಿದ್ದಾರೆ ನೋಡಿ. ಯಾವುದೇ ರೀತಿ ರೀಫಂಡ್ ಮಾಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಯಾಕಂದರೆ ಅಮೌಂಟ್ ಭಾಳ ಆಯ್ತಿದ್ದು, ನನಗೆ ಸ್ವಲ್ಪ ಜಾಸ್ತಿನೇ ಅನಿಸ್ತಿದ್ದು. ಇಷ್ಟು ಇಡಬಾರ್ದಾಗಿತ್ತು, 150 ರೂಪಾಯಿಯಿಂದ 250 ರೂಪಾಯಿ ಇಡಬೇಕಾಗಿತ್ತು. ಸೊ ಇದನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಮತ್ತು ಕ್ಯಾಟಗರಿ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿಯನ್ನು ಇಟ್ಟಿದ್ದಾರೆ ನೋಡಿ. ಇದನ್ನು ಕೂಡ ಜಾಸ್ತಿ ಆಯ್ತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇವರಿಗೆ SC ST ಮತ್ತು ಕ್ಯಾಟಗರಿ 1ಗೆ 100 ರೂಪಾಯಿ ಇರ್ತಾ ಇತ್ತು. ಸೊ ಇದನ್ನು 500 ಮಾಡಿದ್ದಾರೆ. ಸೊ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿನ ಇಟ್ಟಿದ್ದಾರೆ. KE ಅವರು ಯಾವಾಗಲೂ ಕೂಡ ಈ ಒಂದು ಅಪ್ಲಿಕೇಶನ್ ಶುಲ್ಕ ಏನಿದೆಯಲ್ಲ ಇದು ಜಾಸ್ತಿನೇ ಇರುತ್ತೆ. ಸೊ ಒಂದು KPSCಯಲ್ಲಿ ಕಡಿಮೆ ಇರುತ್ತೆ. ಸೊ KE ಅವರು ತುಂಬಾ ಒಂದು ಅರ್ಜಿ ಶುಲ್ಕ ಆನ್ಲೈನ್ ಶುಲ್ಕವನ್ನು ತೊಗೊತಾರೆ. ಸೊ ನನಗಂತೂ ಪರ್ಸ್ನಲಾಗಿ ಹೇಳ್ಬೇಕಂದ್ರೆ ಈ ಒಂದು ಏನು ಶುಲ್ಕ ಇದೆಯಲ್ಲ ಅತಿ ಹೆಚ್ಚು ಅಂತ ಅನಿಸ್ತು. ಸೊ ನೋಡೋಣ, ವಿದ್ಯಾರ್ಥಿಗಳು ಏನೋ ಸ್ಟ್ರೈಕ್ ಮಾಡಿ ಮತ್ತೆ ಏನೋ ಕಡಿಮೆ ಮಾಡಿಸ್ಬೋದು ಅಂತ. ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ, ಪೇ ಮಾಡಲೇಬೇಕು. ಇವಾಗ ನೋಡಿದ್ರೆ ಎಲ್ಲ ಒಂದು ಹುದ್ದೆಗಳಿಗೆ OMR ಮೂಲಕ ನಡೆಯುವಂಥ ಎಕ್ಸಾಮ್ ನಡೆಸ್ತಾರೆ ಅಂತ ಕೊಟ್ಟಿದ್ದಾರೆ. ಯಾವುದೇ ರೀತಿ ನೇರ ನೇಮಕಾತಿ ಇಲ್ಲ, ಕೇವಲ ಒಂದು ಎಕ್ಸಾಮ್ ಬರೋದಕ್ಕೆ ನೀವು ನೇಮಕಾತಿಯನ್ನು ಹೊಂದಬೇಕಂತ ಕೊಟ್ಟಿದ್ದಾರೆ ನೋಡಿ. ಆಫ್ಲೈನ್ ಪರೀಕ್ಷೆಯಲ್ಲಿ OMR ಮಾದರಿ ಟೈಪಲ್ಲಿ ಮೂಲಕ ನಡೆಸಲಾಗೋದು ಅಂತ ಕೊಟ್ಟಿದ್ದಾರೆ. ಯಾವುದೇ ರೀತಿ ನೇರ ನೇಮಕಾತಿ ಇರುವುದಿಲ್ಲ, ಎಕ್ಸಾಮ್ ಬರೋದಕ್ಕೆ ನೀವು ಪಾಸ್ ಆಗಬೇಕಂತ ಕೊಟ್ಟಿದ್ದಾರೆ. ಅದನ್ನು ಕೂಡ ಆಫ್ಲೈನು OMRನಲ್ಲಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ. ಯಾರೆಲ್ಲ ಒಂದು ಕನ್ನಡ ಪೇಪರ್ ಪಾಸ್ ಆಗಿಲ್ಲ ಅವರಿಗೆ ಕನ್ನಡ ಪೇಪರು ಇರುತ್ತೆ, ಪಾಸ್ ಆದವರಿಗೆ ಇರೋದಿಲ್ಲ. ಒನ್ ಟೈಮ್ ಮಾತ್ರ ಕನ್ನಡ ಪರೀಕ್ಷೆಯನ್ನು ಪಾಸ್ ಆಗಲೇಬೇಕು. ಯಾರೆಲ್ಲ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸ್ ಆಗಿಲ್ಲ ಅವರು ಪಾಸ್ ಆಗಲೇಬೇಕು. ಆಗಿದ್ದಿಲ್ಲ ಅಂದರೆ ಮತ್ತೆ ಬರೀಬೇಕಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಈ ಒಂದು KE ಕಡೆಯಿಂದ ವಿವಿಧ ಇಲಾಖೆಗಳಲ್ಲಿ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.